ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ಇವತ್ತು ಮುಳಬಾಗಿಲು ತಾಲೂಕು ಉಪನೋಂದಣಾಧಿಕಾರಿಗಳ ಕಚೇರಿಯ ಮುಂಭಾಗ ಏನು ದಲಿತ ಕುಟುಂಬಕ್ಕೆ ಆಗಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ಏನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಜನರ ಪರವಾಗಿ ಕಾಳಜಿ ಇರ್ತಕ್ಕಂಥವರು ಮತ್ತು ದಲಿತರ ಪರವಾಗಿ ಕಾಳಜಿ ಇರ್ತಕ್ಕಂತಹ ಮಾನ್ಯ ಶಾಸಕರು ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಏನಿವತ್ತು ಕೋಲಾರ ಜಿಲ್ಲೆ ಬೆಂಗಳೂರಿಗೆ ಕೂಗಳತೆಯ ದೂರದಲ್ಲಿರೋದ್ರಿಂದ ಇವತ್ತು ಭೂಮಿಯ ಬೆಲೆ ಗಗನಕ್ಕೇರಿದೆ. ಇವತ್ತು ಸರ್ಕಾರಿ ಜಮೀನುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದೇ ಅಲ್ಲದೇನೆ ಇವತ್ತು ದಲಿತ ಜಮೀನುಗಳಿಗೆ ಯಾರು ಅಶಕ್ತರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಅಂತಹ ಜಮೀನುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಜಮೀನುಗಳನ್ನು ಮಾಲೂರು ತಾಲೂಕಿನಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಅಂತೇಳಿ ಇವತ್ತು ಮುಳಬಾಗಿಲು ತಾಲೂಕು, KGF, ಬಂಗಾರಪೇಟೆ, ಶ್ರೀನಿವಾಸಪುರ ಇಲ್ಲೆಲ್ಲರೂ ಸಹ ಒಂದು ಕ್ರಯದ ವಹಿವಾಟವನ್ನು ಮಾಡೋದು. ಆಮೇಲೆ ಬಂದು ಒಂದು 100 ಜನ 200 ಜನ ಪುಡಿ ರೌಡಿಗಳನ್ನ ತಗೊಂಡ್ಬಂದು ಕಾಂಪೌಂಡ್ ಹಾಕಿ ದಲಿತರನ್ನ ಒಕ್ಕಲೆಬ್ಬಿಸ್ತಕ್ಕಂತ ಒಂದು ವಂಶೋದಯ ಆಸ್ಪತ್ರೆಯಲ್ಲಿ NICU ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 ಅಥವಾ 9141066685. ಕೆಲಸ ಇವತ್ತು ನಿರಂತರವಾಗಿ ನಡೀತಾ ಇದೆ. ಇವತ್ತು ಮಾಲೂರು ತಾಲೂಕು ಕಸಬಾ ಹೋಬಳಿ ಏನು ಗುಡ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 33/1 ಮತ್ತು 33/2ರಲ್ಲಿ 3 ಎಕರೆ 26 ಗುಂಟೆ ಜಮೀನು ಬಾಲಮ್ಮ ಅಂತಕ್ಕಂತಹ ದಲಿತ ಹೆಣ್ಣು ಮಗಳದಿತ್ತು. ಆ ಬಾಲಮ್ಮ 1970ರಲ್ಲೇ ತೀರ್ಕೊಂಡಿದ್ದಾರೆ. ಇವತ್ತು ಅವರ ಕುಟುಂಬದಲ್ಲಿ ಸುಮಾರು 60 ಜನ ಸದಸ್ಯರಿದ್ದಾರೆ. ಆದರೆ ಕಾರಣಾಂತರಗಳಿಂದ ಅವರು ಪೌತಿ ವರ್ಷ ಖಾತೆನೇ ಸಹ ಮಾಡಿಸ್ಕೊಂಡಿಲ್ಲ. ಇವತ್ತು ಅದರಲ್ಲೇ ಜಮೀನಿನಲ್ಲೇ ಬೋರ್ವೆಲನ್ನು ಕೊರೆದಿದ್ದಾರೆ. ಮತ್ತೆ ನೀರು ಬಾವಿ ಏನು ಅವತ್ತು ಕಲ್ಲು ಬಾವಿ ಇತ್ತು, ಕಟ್ಟಡ ಬಾವಿ, ಆ ನೀರು ಬಾವಿನೂ ಸಹ ಕೊರೆಸ್ಕೊಂಡು ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದಾರೆ ಸರ್. ಆದರೆ ಇವರು ಪೊಸಿಷನಲ್ಲಿ ಇರ್ತಕ್ಕಂಥದ್ದು ದಾಖಲೆಗಳೆಲ್ಲ ಇವ್ರದ್ದು. ಎಲ್ಲೋ ಇರ್ತಕ್ಕಂಥ ಬಾಲಮ್ಮ ಕಾಜಿಕಲ್ಲಹಳ್ಳಿ, ಕೋಲಾರ ತಾಲೂಕು ಕಾಜಿಕಲ್ಲಹಳ್ಳಿ, ಅಗ್ರಹಾರ ಕಾಜಿಕಲ್ಲಹಳ್ಳಿ ಅಂತದೆ 2 ಹಳ್ಳಿಯನ್ನು ಸೇರಿಸಿ ಒಂದು ಆಧಾರ್ ಕಾರ್ಡನ್ನು ಎಡಿಟ್ ಮಾಡಿಕೊಂಡು ಇವತ್ತು ಅಲ್ಲಿ ಬಂದು ರಿಜಿಸ್ಟರ್ನ ಮಾಡಿಸಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು 2 ಕಾಪಿ. ಒಂದು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ಅದನ್ನು ಎಡಿಟ್ ಮಾಡಿದ್ದಾರೆ. ಮತ್ತೆ ಎಪಿಕ್ ಕಾರ್ಡ್ ಅಂದ್ರೆ ಮತದಾನದ ಗುರುತಿನ ಚೀಟಿ ಕೊಟ್ಟಿದ್ದಾರೆ. ಈ 2 ಪತ್ರವನ್ನ ಕೊಟ್ಟು ಇವತ್ತು 1,68,00,000ಕ್ಕೆ 3 ಎಕರೆ 26 ಗುಂಟೆ. ಇವತ್ತು 1 ಎಕರೆ ಬಂದು 2 ಕೋಟಿ 3 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಅಂಥದನ್ನ ಇವರು ಉದ್ದೇಶಪೂರ್ವಕವಾಗಿ ಇವರಿಗೆ ದಲಿತರಿಗೆ ಮೋಸ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದನೇ ಇವತ್ತು ಕ್ರಯದ ವಹಿವಾಟನ್ನು ಮಾಡಿದ್ದಾರೆ. ಕಳೆದ ಗುರುವಾರ ಬಂದು ನಾವು ಉಪನೋಂದಣಾಧಿಕಾರಿಗಳು ಮೇಡಮ್ ಅವ್ರಿಗೆ, ಮಂಜುಳಾ ಮೇಡಮ್ ಅವ್ರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಮಂಜುಳಾ ಮೇಡಮ್ ಅವರು ಮುಳಬಾಗಿಲು ಪೊಲೀಸ್ ಠಾಣೆಗೂ ಸಹ ದೂರು ಕೊಟ್ಟಿದ್ದಾರೆ. ಆದರೆ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಈಗ ಇವರು ಅವರ ದಾಖಲೆಗಳು ನಕಲಿ ಆಗಿದಾವೋ ಅಸಲಿ ಆಗಿದಾವೋ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಅವರಿಗೆ ಒಂದು ಅಫಿಡೇವಿಟನ್ನು ತಗೊಂಡು ರಿಜಿಸ್ಟರ್ ಮಾಡಿದ್ದಾರೆ. ಆದರೆ ದೂರನ್ನು ಇವತ್ತು ಸಲ್ಲಿಸಬೇಕಾಗಿತ್ತು, ಆದರೆ ಸಲ್ಲಿಸಿಲ್ಲ. ದೂರು ಸಲ್ಲಿಸಿಲ್ಲ. ದೂರು ಈಗ ಇರಿ ಸತೀಶ್ ಅಣ್ಣ 1 ನಿಮಿಷ ಇಟ್ಕೊಳ್ಳಿ. ಈಗ ಏನಾಗಿದೆ, ಈ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ನಾವು DR ಸಹ ನಾವು ಮನವಿಯನ್ನ ರೆಡಿ ಮಾಡ್ಕೊಂಡಿದೀವಿ. ಉಪನೋಂದಣಾಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದ್ದೀವಿ ಸರ್. ನಮ್ಮ ಇಂಟೆನ್ಷನ್ ಇಷ್ಟೇ. ಇವತ್ತು DR ಈಗ ಡೀಡ್ ಅನ್ನ ವಜಾ ಮಾಡ್ತಾರೆ. ಇವ್ರು ರೆಕಮೆಂಡ್ ಮಾಡಿ ಇಲ್ಲಿಂದ ಕಳಿಸ್ಕೊಟ್ರೆ ಅವ್ರು ಡೀಡ್ ಅನ್ನು ವಜಾ ಮಾಡ್ತಾರೆ. ಈಗ ಅವ್ರು ಯಾರು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗ್ಬೇಕಷ್ಟೇ ಸರ್. ಶ್ರವಣ ನಿಂತ್ಕೊ, ಮೇಲೆ ನಿಂತ್ಕೊ. ಸತೀಶ್ ಅಣ್ಣ ಬಾ ಮುಂದೆ. ಬಾ ಈ ಕಡೆ ಬಾ. ಶ್ರವಣ ಬಾ. ಜೇಕ